ಇಂಡಸ್ಟ್ರಿಗೆ ಸಾಕಷ್ಟು ಅಡೆತಡೆಗಳು ಬಂದವು. ಇನ್ನೇನು ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಸೆನ್ಸಾರ್ ಇರಬಹುದು ಅದ್ರ ವಿಚಾರವಾಗಿ. ಅಂದರೆ ದಳಪತಿ ವಿಜಯ್ ಅವರು ಪೊಲಿಟಿಕಲ್ ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಆಗ್ತಾ ಇತ್ತು. ಜೊತೆಗೆ ಅವ್ರಿಗೆ ಮಾತ್ರ ಅಲ್ಲ, ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ ಇರ್ಬೋದು, ಸಾಕಷ್ಟು ಕಲಾವಿದರಿದ್ರು, ಎಲ್ರಿಗೂ ಸಹ ಅದು ಅಫೆಕ್ಟ್ ಆಯಿತು. ಅಂದರೆ ಪ್ರೊಡಕ್ಷನ್ ಕಡೆಯಿಂದ ಕಲಾವಿದರನ್ನ ಯಾವ ರೀತಿ ಟ್ರೀಟ್ ಮಾಡಿದ್ರು ಆ ಸಂದರ್ಭದಲ್ಲಿ? ಇಲ್ಲ ಮೇಡಮ್, ಅಂದರೆ ನಾನು ಹೇಳಿದ್ನಲ್ಲ, ಅದು ಪ್ರೊಡಕ್ಷನಿಂದ ಆ ಥರ ಇದ್ದಾಗ ಮಾತ್ರ ಸಾಧ್ಯ ಒಬ್ರಿಗೆ. ಅಂದರೆ ನೀವು ಹೇಳಿದ್ನಲ್ಲ ನಾನು ಮೊದಲೇ, ಸಿನಿಮಾ ಮಂದಿಗೆ ಜಾಸ್ತಿ ಎಫೆಕ್ಟ್ ಆಗಿಬಿಡುತ್ತೆ ಈ ಥರದ್ದೆಲ್ಲ ಆದಾಗ. ಮುಂದೆ ಏನು ಮಾಡಬೇಕು ಅನ್ನೋದು ಐಡಿಯಾಸೇ ಇರಲ್ಲ. ಈಗ ನಮಗೆಲ್ಲ ಅಂದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಓಕೆ. ಇದಕ್ಕೋಸ್ಕರ ಈಗ ನೋಡಿ, ಟೆಕ್ನಿಷಿಯನ್ಸ್ಗಳು, ಅಸೋಸಿಯೇಟ್ ಆಗಲಿ, ಕೋ ಡೈರೆಕ್ಟರ್ಗಳಾಗಲಿ, ಅಥವಾ ಬೇರೆ ಬೇರೆ ಆರ್ಟಿಸ್ಟ್ಗಳಾಗಲಿ, ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತಾರೆ. ಒಂದು ತಪ್ಪಿಂದ ಎಲ್ಲರ ಜೀವನನೂ ಹಾಳಾಗ್ಬಿಡುತ್ತೆ. ಅಷ್ಟು ಬಂಡವಾಳ ಹಾಕಿ ನೀವು ಹೇಳಿ ಇಡೀ ಸಿನಿಮಾ HD ಕ್ವಾಲಿಟಿಯಲ್ಲಿ ಲೀಕ್ ಆಗುತ್ತಂದರೆ ಪ್ರೊಡ್ಯೂಸರ್ ಮಾಡಿ ಏನು ಪ್ರಯೋಜನ? ಓಕೆ, ವಿಜಯ್ ಸರ್ ಆಗೋಕ್ಕೋಸ್ಕರ ಬಚಾವ್, ಅಂಥ ದೊಡ್ಡ ಸ್ಟಾರ್ಡಮ್ ಇದೆ, ಜನ ಲೀಕ್ ಆದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ, ಮತ್ತೆ ಬಂದು ಅದೇ ಸೆಲೆಬ್ರೇಷನ್ ನಡೀತದೆ, ಸಿನಿಮಾ ರಿಲೀಸ್ ಆಗುತ್ತೆ. ಓಕೆ, ಒಬ್ಬ ನಾರ್ಮಲ್ ಹೀರೋ, ನಾರ್ಮಲ್ ಆರ್ಟಿಸ್ಟ್ ಆಗಿದ್ರೆ ಅವ್ರ ಕತೆ ಏನು ಹೇಳಿ? ಎಲ್ಲೋ ಒಬ್ಬ ಸಾಲ ಮಾಡ್ಕೊಂಬಂದು ದುಡ್ಡು ತಂದು ಹಾಕಿ ಇಲ್ಲಿ ಸಿನಿಮಾ ಮಾಡಿ ಎಲ್ಲದು ಕಂಪ್ಲೀಟಾಗಿ ವಾಶೌಟ್ ಆಯ್ತಂದರೆ ಅವನು ಸರ್ವೈವ್ ಆಗೋದೇ ತುಂಬ ಕಷ್ಟ ಆಗ್ಬಿಡುತ್ತೆ. ಸೊ ಎಲ್ಲ ಏನೇ ಮಾಡೋದಿದ್ರು ಸ್ವಲ್ಪ ನೋಡ್ಕೊಂಡು ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಇನ್ನು ಕ್ಯಾಂಪೇನ್ ಮಾಡೋ ಟೈಮಲ್ಲಿ ವಿಜಯ್ ಅವ್ರಿಗೆ ನೆಗೆಟಿವ್ ಆಗಬೇಕು ಅಂತ ಬೇಕಂತಾನೆ ಸಾಕಷ್ಟು ಪ್ರಯತ್ನಗಳು ಪಟ್ಟರು. ಎಲ್ಲೋ ಅಂದರೆ ರಿಯಲ್ ಲೈಫಲ್ಲಿ ಅವರು ಹೀರೋ ಆಗಕ್ಕೆ ಸಾಧ್ಯ ಇಲ್ಲ, ರೀಲಲ್ಲಿ ಮಾತ್ರ ಅವರು ಅನ್ನೋವಂಥದ್ದು. ಯಾವುದೋ ಒಂದು ಹೂದು ಹಾಕೋದು, ಅದು ಬಾಂಬ್ ಥರ ಅಂದ್ಕೊಂಡು ಅವ್ರು ಸೈಕಲಿಂದ ಓಡೋಗೋದು. ಮನುಷ್ಯ ಅಂದರೆ ಖಂಡಿತವಾಗ್ಲೂ ಜೀವದ ಭಯ ಇದ್ದೇ ಇರುತ್ತೆ. ಅದರಲ್ಲೂ ಸಹ ಅವ್ರು ಅಂಥ ದೊಡ್ಡ ವ್ಯಕ್ತಿ ಅಂತ ಆದಮೇಲೆ ಅವ್ರು ನಂಬ್ಕೊಂಡು ಸಾಕಷ್ಟು ಜನ ಇರ್ತಾರೆ. ಕಾಮನ್ ಪೀಪಲ್ಗಳಿಗೇ ಈ ಥರದ್ದು ಇರುತ್ತೆ, ಅರ್ಥ ಆಯ್ತಾ? ಏನು ಟ್ರಿಗರ್ ಮಾಡೋದಾಗಲಿ ಅಥವಾ ಈ ಬೆದರಿಕೆಗಳಾಗಲಿ ನಾರ್ಮಲ್ ಜನಗಳಿಗೇ ಇರುತ್ತೆ. ಅಂಥದ್ರಲ್ಲಿ ಈಸ್ ಅ ಸೂಪರ್ ಸ್ಟಾರ್, ಆಯಿತು. ಅಂದರೆ ದೊಡ್ಡ ವ್ಯಕ್ತಿ ಎಲ್ಲಕ್ಕಿಂತನೂ ಪಾರ್ಟಿನ ಒಂದು ಪಕ್ಷ ಕಟ್ಟಿ ಪಾರ್ಟಿನ ಮುನ್ನಡೆಸ್ಕೊಂಡು ಹೋಗುವಂಥ ವ್ಯಕ್ತಿ, ಅವ್ರ ಮೇಲೆ ಇದೆಲ್ಲ ಕಾಮನ್ ಆಗಿರುತ್ತೆ. ಈ ಥರ ಇನ್ಸಿಡೆಂಟ್ಗಳು ನಡೆದಿದೆ. ರಾಜೀವ್ ಗಾಂಧಿ ಅವ್ರಿಗೆ ಇದೇ ಥರ ಮಾಡಿನೇ ಬ್ಲಾಸ್ಟಾಗಿ ನೋಡಿ, ಅವ್ರು ಅಂಥ ಪ್ರಧಾನಿ ಇವರೇ ಹೋಗಿಬಿಟ್ರು ಅಲ್ವಾ, ಪ್ರೈಮ್ ಮಿನಿಸ್ಟರ್. ಇದರಲ್ಲಿ ಅಂಥದ್ರಲ್ಲಿ ವಿಜಯ್ ಸರ್ ಕೇರ್ ಮಾಡಲೇಬೇಕು. ಒಂದು 10 ಸೆಕೆಂಡ್ ಎಲ್ಲ ಟೈಮ್ ಇರುತ್ತೆ ಮೇಡಮ್. ಅದರಲ್ಲಿ ನೀವು ಯಾರೋ ಹಿಂಗೆ ಈ ಥರ ಅಟೆಂಪ್ಟ್ ಮಾಡ್ತಾರೆ ಅಂದಾಗ ನೀವು ಕೇರ್ಫುಲ್ಲಾಗಿ ಇರಲೇಬೇಕಾಗತ್ತೆ. ಹೂವು ಬಿಟ್ಟು ಅದು ಬಾಂಬ್ ಆಗಿದ್ರೆ ಏನು ಮಾಡೋಕ್ಕಾಗತ್ತೆ? ಫೈನಲಿ ನಿಮ್ಗೆ ಇರೋ ಟೈಮಲ್ಲಿ ನೀವು ಎಚ್ಚೆತ್ಕೊಂಡ್ರೆ ಮಾತ್ರ ಇದನ್ನೆಲ್ಲ, ಆಮೇಲೆ ಮೀರ್ ಹೋದ್ಮೇಲೆ ಏನು ಮಾಡಿ, ಫಾಸ್ಟ್ ಇಸ್ ದಿ ಫಾಸ್ಟ್ ಅಲ್ವಾ? ಸೊ ಅದರಲ್ಲಿ ಏನೂ ತಪ್ಪಿಲ್ಲ. ಅದರಲ್ಲೆಲ್ಲ ಏನೋ ಮಾಡ್ತಿದ್ರೆ ಅದು ಅವ್ರಿಗೆ ಬಿಟ್ಟಿರೋದಷ್ಟೇ. ಪಾಸಿಟಿವ್ ಆಗಿರಿ. ಸೊ ಒಂದಿಷ್ಟು ಟೈಮಲ್ಲಿ ಎಸ್ಕೇಪ್ ಆಗಿರೋದು ಅವರಿಗೂ ಬಂದಿರುತ್ತೆ ಏನೋ ವಿಚಾರಗಳು, ಅವ್ರು ಅದನ್ನು ಮಾಡ್ಕೊಂಡಿರ್ತಾರೆ ಅಷ್ಟೇ. ಅದು ಬಿಟ್ಟು ಓಡೋದ್ರು ಮಾಡೋದ್ರು ಅವೆಲ್ಲ ಮ್ಯಾಟರ್ ಆಗಲ್ಲ ಅಲ್ಲಿ. ಇಲ್ಲ, ಅದು ಫನ್ನಿ ಅಲ್ಲ, ಅದು ಅಲ್ಲಿ ಇದ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದನ್ನು ಏನು ಹೇಳಿ, ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ, ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಕೇರ್ಫುಲ್ ಆಗಿರೋದು ಅವರಿಗೆ 100% ಇರಲೇಬೇಕಾಗತ್ತೆ. ಯಾರು ಎಷ್ಟೇ ಗಾರ್ಡ್ಸ್ ಇರಲಿನಿ, ನಮ್ಮ ಸೆಲ್ಫ್ ಆಗಿ ನಾವು ಏನು ಯೋಚನೆ ಮಾಡ್ತೀವಿ, ಇದನ್ನು ಪಾರಾಗಬೇಕು ಹೆಂಗೆ ಅಂತ, ಅದು ವಿಜಯ್ ಸರಿಗೆ ಗೊತ್ತಿರುತ್ತೆ ಬಿಡಿ. ಈ ಥರದ್ದು ಎಷ್ಟೋ ಇನ್ಸಿಡೆಂಟ್ಗಳು ನಡೆದಿದೆ. ಹಾಗಾಗಿ ಅವ್ರು ಕೇರ್ಫುಲ್ಲಾಗಿ ಇರಲೇಬೇಕಾಗತ್ತೆ, ಪ್ರಿಕಾಷನ್ ತೊಗೊಳ್ಳೇಬೇಕಾಗತ್ತೆ. ಸೆಟ್ಟಲ್ಲಿ ಯಾವ ಲ್ಯಾಂಗ್ವೇಜಲ್ಲಿ ಇಬ್ಬರು ಕಮ್ಯುನಿಕೇಟ್ ಮಾಡ್ತಿದ್ರಿ? ಇಂಗ್ಲೀಷಲ್ಲೇ ಜಾಸ್ತಿ ಮಾತಾಡ್ತಾ ಇದ್ರಿ. ತಮಿಳಲ್ಲಿ ನಂಗೆ ಅರ್ಥ ಆಗ್ತಾ ಇತ್ತು, ತಮಿಳ್ ನಂಗೆ ಅಷ್ಟು ಬರಲ್ಲ, ಮಾತಾಡೋಕ್ಕೆ ಬರಲ್ಲ, ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ತಮಿಳಲ್ಲಿ ಅವರು ಹುಡುಗರ ಜೊತೆ ಎಲ್ಲ ತಮಿಳಲ್ಲೇ ಮಾತಾಡ್ತಿದ್ದೆ ನಾನು. ವಿಜಯ್ ಸರ್ ಜೊತೆ ಇಂಗ್ಲೀಷಲ್ಲಿ ಮಾತಾಡ್ತಿದ್ದೆ. ಬಟ್ ಕನ್ನಡ ವರ್ಡ್ ಹಾಗಾಗಿ ನಾನು ಮಾತಾಡ್ತಾ ಜಾಸ್ತಿ ಕನ್ನಡನೇ ಬರೋದು ಮೇಡಮ್, ಎಲ್ಲೂ ಹೋದ್ರೂ. ಸೊ ಅವ್ರ ಜೊತೆ ಹಂಗೆ ಮಾತಾಡ್ತಾ ಎಲ್ಲ ಮಧ್ಯೆ ಬರ್ತಾಯಿತ್ತು. ಸರ್ ಇದು ಓಕೆನಾ ಕೇಳ್ತಿದ್ದೆ, ಸರ್ ಆಯ್ತಾ ಮುಗೀತು ಸರ್ ನೀವು ಓಕೆ ಅಲ್ವಾ, ಹಿಂಗೆ ಕೇಳ್ತಿದ್ದೆ ಮಧ್ಯೆ ಮಾತಾಡಿ. ಜಾಸ್ತಿ ಅರ್ಥ ಆಗ್ತಿತ್ತು, 100% ಅರ್ಥ ಆಗತ್ತೆ ಅವರಿಗೆ. ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಎರಡೂ ಮಾತಾಡ್ತಿದ್ದೆ. ನಿಮ್ಮ ಸಿನಿಮಾ ಬಗ್ಗೆ ನೀವೇನಾದರೂ ಅವ್ರ ಹತ್ರ ಇಂಟ್ರಡಕ್ಷನ್ ಕೊಡೋ ಟೈಮಲ್ಲಿ ಈ ರೀತಿ ಮಾಡ್ತಾ ಇದ್ದೆ ಕನ್ನಡ ಸಿನಿಮಾದಲ್ಲಿ ಅಂತ ಹೇಳಿದಾಗ ಅವ್ರೇನಾದರೂ ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡಿದ್ದು ಉಂಟಾ? ಇಲ್ಲ, ನಾನು ಆವಾಗಲೇ ಹೇಳಿದ್ನಲ್ಲ ಮೇಡಮ್, ಅವರು ತುಂಬ ಇಂಟ್ರೋವರ್ಟ್ ಇದ್ದಾರೆ, ಎಷ್ಟು ಬೇಕಷ್ಟೇ ಮಾತಾಡ್ತಾರೆ. ನಾನು ಹಾಗೆ ಇದ್ದೀನಿ, ರಿಹರ್ಸಲು ಅದಿದೆ ಅಂತ ಹೇಳ್ತಾರೆ. ಹಂಗೆ ಅವ್ರು ನೋಡಿರ್ತಾರೆ, ಅವ್ರಿಗೆ ಗೊತ್ತಿದ್ದೇನೆ ಕಾಸ್ಟಿಂಗ್ ಮಾಡಿರ್ತಾರೆ ಆ್ಯಕ್ಚುಲಿ. ಅಂದರೆ ತುಂಬ ಮೇಜರ್ ರೋಲ್ ಇರೋ ಕಾರಣದಿಂದಾಗಿ ಅವ್ರಿಗೆ ಗೊತ್ತಿರುತ್ತೆ ಅದನ್ನು. ಪ್ರತಿ ಅಂದರೆ ಕಾಂಬಿನೇಷನ್ಲೇ ಇತ್ತು ಮೇಡಮ್, ಎಲ್ಲ ಸೀನ್ ಎಲ್ಲದು. ಅಂದರೆ ಜಾಸ್ತಿ ಟೈಮ್ ತೊಗೊಂಡು ಪಟ್ ಅಂತ ಎಲ್ಲ ನಡೀತಾ ಇತ್ತು. ಅಂದರೆ ಪರ್ಟಿಕ್ಯುಲರ್ ಸೀನ್ ಅಂತಲ್ಲ, ಎಲ್ಲದಕ್ಕೂ ಅಪ್ರಿಷಿಯೇಟ್ ಮಾಡ್ತಾಯಿದ್ರು, ಪ್ರತಿಯೊಂದಕ್ಕೂ ಮಾತಾಡ್ಕೊತಾ ಇದ್ವಿ ನಾವು. ಅದೇ ಚೆನ್ನಾಗಿತ್ತು ಅಷ್ಟೇ. ವಿಜಯ್ ಅವ್ರನ್ನ ನೋಡಿದ್ರೆ ಅಪ್ಪು ಸರ್ ನೆನಪಾಗ್ತಾರೆ ಅನ್ನುವಂಥದ್ದು ಇವತ್ತಿಗೂ ನನಗೆ ನೆನಪಾಗ್ತಾ ಇತ್ತು. ಅಪ್ಪು ಸರ್ ಆ ಹೈಟ್ ಕೂಡ ಮ್ಯಾಚ್ ಆಗ್ತಾ ಇತ್ತು, ಆಮೇಲೆ ಆ ಆ್ಯಂಬಿಯನ್ಸ್ ಕೂಡ ವರ್ಕ್ ಆಗ್ತಾ ಇತ್ತು. ಆ್ಯಂಡ್ ವೇ ಆಫ್ ಬಿಹೇವಿಯರ್ ಆಗಲಿ, ವೇ ಆಫ್ ಟಾಕ್ ಆಗಲಿ, ಎಲ್ಲದೂ ತುಂಬ. ಅಂದರೆ ಯಾವತ್ತೂ ಒಂದು ಸಿಗ್ನೇಚರ್ ಇರುತ್ತೆ ಒಬ್ಬ ಆ್ಯಕ್ಟರ್ಗೆ, ಹೀರೋ ಆದಾಗ. ಅಪ್ಪು ಸರ್ ಕೂಡ ಹಾಗೇನೆ, ಸೆಟ್ಟಲ್ಲಿದ್ದಾಗ ಒಂಥರ ಕುಣಿದಾಡ್ಕೊಂಡಿರೋರು. ಅವ್ರ ಮ್ಯಾನರಿಸಮ್ನ ಅವರಲ್ಲಿ ಕ್ಯಾರಿ ಮಾಡೋರಲ್ಲಿ.
ಅಂದರೆ ಎಲ್ಲರೂ ಇಂಪ್ರೆಸ್ ಆಗ್ತಾಯಿದ್ರು ಅದಕ್ಕೆ. ವಿಜಯ್ ಸರ್ ಕೂಡ ಅದೇ ಥರನೇ ಸೆಟ್ಟಲ್ಲಿ ಒಂಥರ ಅಂದರೆ ಆ ಫ್ರೀ ಟೈಮಲ್ಲಿ ಡ್ಯಾನ್ಸ್ ಮಾಡೋರು ಎಷ್ಟೇ ಜನ ಇರಲಿ ಹೊರಗಡೆ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ. ಅಂದರೆ ಹೇಳದ್ನಲ್ಲ ನನಗೆ ಅವರಿಗೂ ಅಂಥ ಡಿಫ್ರೆನ್ಸ್ ಗೊತ್ತಾಗಿಲ್ಲ ನಂಗೆ, ಅಷ್ಟು ವ್ಯತ್ಯಾಸಗಳು ಏನು ಗೊತ್ತಾಗಿಲ್ಲ. ಇಬ್ಬರು ಒಳ್ಳೆ ಮನುಷ್ಯ, ಇಬ್ಬರು ಒಳ್ಳೆ ವ್ಯಕ್ತಿ. ಇಬ್ಬರಿಗೂ ಅಪ್ಪು ಸರ್ ಹಿಂಗಾಯ್ತು, ಅವ್ರು ಇರಬೇಕಿತ್ತು, ಅದೊಂದು ನೋವಂತೂ ನಮ್ಮ ಫೈನಲಿ ನಾವು ಈ ಭೂಮಿ ಮೇಲೆ ಇರೋವರೆಗೂ ನಮ್ಗೆ ಅದೊಂದು ನೋವಿರುತ್ತೆ ಅಪ್ಪು ಸರ್ನ ಕಳ್ಕೊಂಡಿರೋದು. ವಿಜಯ್ ಸರ್ಗೆ ಈ ಥರ ಅವರು ಇಷ್ಟು ಅಚೀವ್ ಮಾಡಿರೋದಂತೂ ಐ ಆಮ್ ವೆರಿ ಹ್ಯಾಪಿ. ತುಂಬ ಖುಷಿ. ಅವ್ರ ಪಾರ್ಟಿ ಅದು ಇದು ಏನು ಬೇಕಾರಾಗಲಿ, ಪರ್ಸ್ನಲಿ ಐ ಆಮ್ ವೆರಿ ಹ್ಯಾಪಿ. ಸಿನಿಮಾ ಎಲ್ಲಕ್ಕಿಂತ ಹೆಚ್ಚಾಗಿ ಸಿನಿಮಾಯಿಂದ ಅವ್ರು ಈ ಪೊಸಿಷನಿಗೆ ಬಂದಿರೋದು. ಏನು ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ಗಳು ಯಾವ ಹಂತದಲ್ಲಿದೆ, ಯಾವ್ದು ಮಾಡ್ತಾ ಇದ್ದೀರಾ? ತುಂಬ ಲೈನಪ್ಸ್ಗಳಿದೆ ಮೇಡಮ್. ತೆಲುಗು, ತಮಿಳ್ ಆ್ಯಂಡ್ ಕನ್ನಡ ಇದೆ. ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ, ಇದೊಂದು ರಿಲೀಸ್ ಆಗಲಿ. ಕನ್ನಡ ಇದೆ ಕನ್ನಡನೂ ಇದೆ. ಅಂದರೆ ತುಂಬ ಹಳೆ ಪ್ರಾಜೆಕ್ಟು, ಸ್ವಲ್ಪ ಹೋಲ್ಡ್ ಆಗಿದೆ, ಮತ್ತೆ ಸ್ಟಾರ್ಟ್ ಆಗಿದೆ ಸಿನಿಮಾ. ಬಟ್ ತಮಿಳ್ ಆ್ಯಂಡ್ ತೆಲುಗು ನಡೀತಾ ಇದೆ. ಅಪ್ಡೇಟ್ ಕೊಡ್ತೀನಿ. ಮತ್ತು ಸಲಾಟು ನೋಡ್ಬೇಕು ಮೇಡಮ್, ಪ್ರಶಾಂತ್ ಸರ್ ಮೇಲೆ ಡಿಪೆಂಡ್. ವಿಜಯ್ ಸರ್ ಆ್ಯಂಡ್ ಪ್ರಶಾಂತ್ ಸರ್ ಆ್ಯಂಡ್ ಇವರು ಪ್ರಭಾಸ್ ಸರ್ ಅವ್ರ ಮೇಲೆ ಸ್ಟಾರ್ಟ್ ಮಾಡ್ತಾರಂತ ನಾನು ಕೇಳ್ಪಟ್ಟಿದ್ದೀನಿ. ಮೋಸ್ಟ್ಲಿ 2027 ಐ ಥಿಂಕ್ ಆ ಟೈಮಲ್ಲಿ ದೇ ವಿಲ್ ಸ್ಟಾರ್ಟ್.